ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಇವತ್ತಿನ ದಿನ ವಿಶೇಷವಾಗಿ ಚೈತ್ರ ನವರಾತ್ರಿ ಕೂಡ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿರೋಂತಹ ದುರ್ಗಾದೇವಿಯ ಮುಂದೆ ಇವತ್ತಿನ ದಿನ ನಾನು ಹೇಳೋವಂಥದ್ದನ್ನು ಖಂಡಿತವಾಗ್ಲೂ ಸಣ್ಣ ಸಣ್ಣ ಉಪಾಯಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಇವತ್ತಿನ ದಿನ ವಿಶೇಷವಾಗಿ ಮೊದಲಿಗೆ ನೀವು ಗಣಪತಿ ಪ್ರಾರ್ಥನೆನ ಖಂಡಿತವಾಗ್ಲೂ ಮಾಡ್ಕೊಬೇಕು. ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಮೊದಲಿಗೆ ನಾವು ಗಣೇಶ ದೇವರನ್ನು ಪೂಜೆ ಮಾಡಬೇಕು. ಮತ್ತು ಗಣೇಶ ದೇವರಿಗೆ ವಿಶೇಷವಾಗಿ 21 ಗರಿಕೆಗಳನ್ನು ಕೊಡುವಂಥದ್ದು ಇದೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ದಿನ 21 ಬಾಳೆಹಣ್ಣುಗಳನ್ನು ಕೊಡುವಂಥದ್ದನ್ನು ನೀವು ಮಾಡ್ಬೋದು. ಇಲ್ಲ ಬೆಲ್ಲದ ತುಂಡುಗಳು, ಸಣ್ಣ ಸಣ್ಣ ಬೆಲ್ಲದ ತುಂಡುಗಳು ಬರುತ್ತೆ, ಅದನ್ನು ನೀವು 21 ಬೆಲ್ಲದ ತುಂಡುಗಳನ್ನು ಅರ್ಪಣೆ ಮಾಡುವಂಥದ್ದನ್ನು ನೀವು ಇವತ್ತು ಮಾಡಿದಾಗ ನಿಮಗೆ ವರ್ಷ ಪೂರ್ತಿ ನೀವು ಮಾಡುವಂಥ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಯಶಸ್ಸು ಮತ್ತು ಕೀರ್ತಿನ ತಂದುಕೊಡುತ್ತೆ. ಅದರ ಜೊತೆಗೆ ಇವತ್ತಿನ ದಿನ ದುರ್ಗಾದೇವಿಯ ದೇವಸ್ಥಾನಗಳಿಗೆ ನೀವು ಹೋಗಿದ್ದೆ ಆದರೆ ಇವತ್ತಿನ ದಿನ ಹಳದಿ ಬಟ್ಟೆಯಲ್ಲಿ ಸಿಂಧೂರ ಮತ್ತು ಅಕ್ಷತೆಯನ್ನು ನೀವು ಕಟ್ಟಿ ಅದನ್ನು ನೀವು ದುರ್ಗಾದೇವಿಗೆ ಸಮರ್ಪಣೆ ಮಾಡುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ನೀವು ಈ ವಸ್ತುಗಳನ್ನು ಇವತ್ತು ದುರ್ಗಾ ಮಾತೆಗೆ ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಬಾಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಂತೋಗಿರೋಂಥ ಎಲ್ಲ ಕೆಲಸಗಳು ಪರಿಪೂರ್ಣವಾಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಇವತ್ತಿನ ದಿನ ದುರ್ಗಾದೇವಿ ದೇವಸ್ಥಾನಕ್ಕೆ ನೀವು ಜೇನುತುಪ್ಪ ಮತ್ತು ಬೆಲ್ಲವನ್ನು ನೀವು ಅರ್ಪಿಸಿ ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ, ಜಗಳಗಳಿದ್ದರೆ, ಮನಸ್ತಾಪಗಳಿದ್ದರೆ ಅದೆಲ್ಲ ದೂರ ಆಗುತ್ತೆ. ಇನ್ನು ನೀವು ಇವತ್ತಿನ ದಿನ ಓಂ ಧೂಂ ದುರ್ಗಾಯೇ ನಮಃ ಅನ್ನೋ ಮಂತ್ರನ ನೀವು ಒಂದು 108 ಸಾರಿ ನೀವು ಹೇಳ್ಕೊಳ್ಳೋ ಅಂಥದ್ದು. ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಅರ್ಚನೆ ಮಾಡಿಸೋವಂಥದ್ದು, ಕುಂಕುಮಾರ್ಚನೆ ಮಾಡಿಸೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ದುರ್ಗಾದೇವಿಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು ಇವತ್ತಿನ ದಿನ ನಿಂಬೆ ಹಣ್ಣಿನ ಹಾರವನ್ನು ನೀವು ತಗೊಂಡೋಗಿ ತಾಯಿ ದುರ್ಗಾ ಮಾತೆಗೆ ನೀವು ಹಾಕಿಸೋ ಅಂಥದ್ದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಬಯಸ್ತಿರೋ ಅಂತಹ ಅದೃಷ್ಟ ಅನ್ನೋದು ವರ್ಷ ಪೂರ್ತಿ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಬಂದು ಕಾಪಾಡೋ ಅಂಥದ್ದು ಆಗುತ್ತೆ. ದುರಾದೃಷ್ಟ ಅನ್ನೋದು ಹೋಗೋವಂಥದ್ದು ಆಗುತ್ತೆ. ಇವತ್ತಿನ ದಿನ ಯುಗಾದಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ಗಣಪತಿ ಮತ್ತು ದುರ್ಗಾದೇವಿ ತಾಯಿ ಮಹಾಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಅದರಲ್ಲೂ ಸಂಜೆ ವೇಳೆ ಇವತ್ತಿನ ದಿನ ಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಗೂಡಾನ ನೈವೇದ್ಯನ ನೀವು ಸಮರ್ಪಣೆ ಮಾಡುವಂಥದ್ದು ಅಥವಾ ಬೆಲ್ಲದಿಂದ ತಯಾರಿಸಿದಂಥ ಪಾನಕನ ನೀವು ತಯಾರು ಮಾಡಿ ಇವತ್ತು ಮಹಾಲಕ್ಷ್ಮಿಗೆ ನೀವು ಅರ್ಪಣೆ ಮಾಡುವಂಥದ್ದು, ಕೋಸಂಬರಿನ ಅರ್ಪಣೆ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಬೇವು ಬೆಲ್ಲನ ನೀವು ಅರ್ಪಣೆ ಮಾಡೋದ್ರ ಜೊತೆಗೆ ಬೇವಿನ ಸೊಪ್ಪಿನಿಂದ ಕಷಾಯಗಳನ್ನು ತಯಾರು ಮಾಡಿ ಅದನ್ನು ತಾಯಿಗೆ ಸಮರ್ಪಣೆ ಮಾಡುವಂಥದ್ದು ಅಥವಾ ಗಂಜಿಗಳನ್ನು ಮಾಡಿ, ಅಂದರೆ ರಾಗಿ ಗಂಜಿಗಳನ್ನು ಮಾಡಿ ಅದಕ್ಕೆ ನೀವು ಸ್ವಲ್ಪ ಬೇವಿನ ಸೊಪ್ಪು, ಬೇವಿನ ಹೂವು, ಬೆಲ್ಲ ಇದನ್ನು ನೀವು ಬೆರೆಸಿ ಅಮ್ಮನವರಿಗೆ ಅರ್ಪಣೆ ಮಾಡುವಂಥದ್ದನ್ನು ನೀವು ಮಾಡಿದಾಗ ದುರ್ಗಾದೇವಿಗೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.